ನಿರ್ಮಾ ಒಂದು ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಾದ ವಾಷಿಂಗ್ ಪೌಡರ್. ಈ ನಿರ್ಮಾ ದೇಶಾದ್ಯಂತ ಪ್ರಸಿದ್ಧಿಯಲ್ಲಿತ್ತು. ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ನಿರ್ಮಾ ಪೌಡರನ್ನು ಮನೆಯಲ್ಲೇ ತಯಾರಿಸಿ ಸೈಕಲ್ ಮೇಲೆ ಮನೆ ಮನೆಗೆ ಮಾರೋಕೆ ಶುರು ಮಾಡಿದ್ರು. ಭಾರತದ ಅತ್ಯಂತ ದೊಡ್ಡ ಬ್ರ್ಯಾಂಡ್ಗಳ ಪಟ್ಟಿಗೆ ಸೇರಿತ್ತು. ಇಷ್ಟೇ ಅಲ್ಲ, ದೊಡ್ಡದಾಗಿ ಸದ್ದು ಕೂಡ ಮಾಡಿತ್ತು. ನಿರ್ಮಾ ಯಾಕೆ ಸಡನ್ನಾಗಿ ಮಾಯವಾಯಿತು? ಇದು ದೇಶಾದ್ಯಂತ ಫೇಮಸ್ ಆಗಿದ್ರೂ ಕೂಡ ಯಾಕೆ ಅವನತಿ ಹೊಂದಿತು? ಈ ನಿರ್ಮಾ ಪೌಡರ್ ಸಂಸ್ಥೆ ಇತರ ಪೌಡರ್ ಸಂಸ್ಥೆಗಳ ಜೊತೆ ಸ್ಪರ್ಧಿಸಲಾಗದೆ ಸೋತು ಹೋಗಿದ್ದು ಯಾಕೆ? ಎಲ್ಲವನ್ನೂ ತಿಳಿತಾ ಹೋಗೋಣ ಬನ್ನಿ. ಅದು 1969ರ ಸಮಯ. ಗುಜರಾತ್ನ ನಿವಾಸಿಯಾಗಿದ್ದ ಕರ್ಸನ್ಭಾಯ್ ಪಟೇಲ್ ಒಬ್ಬ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಆದರೆ ಇದರಿಂದ ಬರೋ ಸರ್ಕಾರಿ ವೇತನ ಮಾತ್ರ ಮನೆ ನಡೆಸೋಕ್ಕೂ ಸಾಕಾಗ್ತಿರ್ಲಿಲ್ಲ. ಇದರಿಂದ ಅವರು ಮತ್ತೆ ಏನಾದರೂ ಮಾಡಿ ಹಣ ಸಂಪಾದಿಸಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಅವರು BSc ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಹಾಗೂ ಪ್ರಸ್ತುತ ಸರ್ಕಾರಿ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಕೆಮಿಕಲ್ ಹಾಗೂ ರಾಸಾಯನಿಕಗಳ ಬಗ್ಗೆ ಅಪಾರ ಜ್ಞಾನವಿತ್ತು. ಮತ್ತು ಆ ಸಮಯದಲ್ಲಿ ವಾಷಿಂಗ್ ಪೌಡರ್ ಹಾಗೂ ಡಿಟರ್ಜೆಂಟ್ ತುಂಬ ದುಬಾರಿಯಾಗಿತ್ತು. ಬಡವರಿಗೆ ಅದನ್ನು ಖರೀದಿಸುವುದು ಕಷ್ಟವಾಗಿತ್ತು. ಹಾಗಾಗಿ ಇದನ್ನೇ ಉಪಯೋಗ ಮಾಡಿಕೊಂಡು ತಾನು ಒಂದು ವಾಷಿಂಗ್ ಪೌಡರ್ ಹಾಗೂ ಡಿಟರ್ಜೆಂಟನ್ನು ತಯಾರಿಸೋಕ್ಕೆ ನಿರ್ಧಾರ ಮಾಡಿದರು. ನಂತರ ತಮ್ಮ ಬಳಿ ಇದ್ದ ಹಲವಾರು ಕೆಮಿಕಲ್ಗಳನ್ನು ಮಿಶ್ರಣ ಮಾಡಿ ಡಿಟರ್ಜೆಂಟ್ ತಯಾರಿಸುವಲ್ಲಿ ಅವರಿಗೆ ಸಕ್ಸಸ್ ಸಿಗಲಿಲ್ಲ. ಆದರೆ ಒಂದು ಬಾರಿ ಒಂದು ಪ್ರಯೋಗದ ನಂತರ ಅವರಿಗೆ ತಿಳಿ ಹಳದಿ ಬಣ್ಣದ ಒಂದು ಡಿಟರ್ಜೆಂಟ್ ಪೌಡರ್ ಸಿಗುತ್ತೆ. ಕೊನೆಗೂ ಅವರು ಒಂದು ವಾಷಿಂಗ್ ಪೌಡರನ್ನು ಸಂಶೋಧಿಸುವಲ್ಲಿ ಸಕ್ಸಸ್ ಕಾಣ್ತಾರೆ. ನಂತರ ಇದಕ್ಕೆ ತಮ್ಮ ಮಗಳಾದ ನಿರುಪಮಳ ಹೆಸರನ್ನೇ ನಿರ್ಮಾ ಅಂತ ಇಡ್ತಾರೆ. ಪೌಡರನ್ನು ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ ಸೈಕಲ್ ಮೇಲೆ ಮನೆ ಮನೆ ತಲುಪಿಸುವ ಕಾರ್ಯ ಮಾಡೋಕೆ ಆರಂಭ ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಯಾವುದೇ ಡಿಟರ್ಜೆಂಟ್ ಕೊಂಡುಕೊಳ್ಳುವ ಸಾಮರ್ಥ್ಯ ಇರಲಿಲ್ಲ. ಏಕೆಂದರೆ ಆಗಿನ ಈ ಡಿಟರ್ಜೆಂಟ್ ಪೌಡರ್ ತಯಾರಿಕೆ ಕಾರ್ಯವನ್ನು ಭಾರತದ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಸಂಸ್ಥೆ ನಿರ್ವಹಿಸುತ್ತಿತ್ತು. ಈ ಡಿಟರ್ಜೆಂಟ್ ಪೌಡರನ್ನು ನೀರಿಗೆ ಹಾಕಿ ಅದರಲ್ಲಿ ಬಟ್ಟೆಗಳನ್ನು ಸ್ವಲ್ಪ ಕಾಲ ನೆನೆಸಿ ಇಟ್ಟರೆ ಅದು ಬಟ್ಟೆಯ ಎಲ್ಲ ವಿವಿಧ ಕಲೆಗಳನ್ನು ತೆಗೆಯಬಲ್ಲ ಸಾಮರ್ಥ್ಯ ಹೊಂದಿತ್ತು. ಆಗ ಇದ್ದಂಥ ದೇಶದ ನಂಬರ್ 1 ಡಿಟರ್ಜೆಂಟ್ ಪೌಡರ್ ಅಂದರೆ ಸರ್ಫ್ ಸಂಸ್ಥೆಯ ಡಿಟರ್ಜೆಂಟ್ ಪೌಡರ್. ಇದು kgಗೆ 15 ರೂಪಾಯಿ ಬೆಲೆಯನ್ನು ಹೊಂದಿತ್ತು. ಹೀಗಾಗಿ ಇದನ್ನು ಶ್ರೀಮಂತ ವ್ಯಕ್ತಿಗಳು ಮಾತ್ರ ಖರೀದಿಸೋಕೆ ಆಗ್ತಿತ್ತು. ಬಡವರು ಹಾಗೂ ಮಧ್ಯಮ ವರ್ಗದವರು 15 ರೂಪಾಯಿ ಕೊಟ್ಟು ಖರೀದಿಸುವ ಸಾಮರ್ಥ್ಯ ಹೊಂದಿರಲಿಲ್ಲ. ಅದಕ್ಕಾಗಿಯೇ ಕರ್ಸನ್ಭಾಯ್ ಪಟೇಲ್ ಅವರು ತಮ್ಮ ಪೌಡರನ್ನು ಕೇವಲ 3 ರೂಪಾಯಿಗೆ ಮಾರಾಟ ಮಾಡೋಕೆ ಶುರು ಮಾಡಿದ್ರು. ಆದರೆ ಆರಂಭದಲ್ಲಿ ಜನ ಅದನ್ನು ಖರೀದಿಸೋಕೆ ಹಿಂದೇಟು ಹಾಕಿದ್ರು. ಅಗ್ಗದ ಬೆಲೆಯ ವಾಷಿಂಗ್ ಪೌಡರ್ ಸರಿ ಇರೋದಿಲ್ಲ ಎಂಬುದು ಜನರ ಅಭಿಪ್ರಾಯವಾಗಿತ್ತು. ಆದರೆ ಕೆಲವರು ಅದನ್ನು ಖರೀದಿ ಮಾಡಿದ್ರು. ಇದರಿಂದ ಅವರಿಗೆ ಉತ್ತಮ ಫಲಿತಾಂಶ ಸಿಕ್ಕಾಗ ಒಬ್ಬರಿಂದೊಬ್ಬರಿಗೆ ಹರಡಿ ಇದು ಜನರಿಗೆ ಇಷ್ಟ ಆಗತೊಡಗಿತು. ಅದನ್ನು ಜನರೆಲ್ಲ ಖರೀದಿಸೋಕೆ ಆರಂಭ ಮಾಡಿದ್ರು. ಆ ಸಮಯದಲ್ಲಿ ಪ್ರತಿದಿನ 200 kgಯಷ್ಟು ನಿರ್ಮಾ ಪೌಡರ್ ಮಾರಾಟವಾಗ್ತಿತ್ತು. ವ್ಯಾಪಾರ ಹೆಚ್ಚಾದಂತೆ ಪಟೇಲರು ತಮ್ಮ ಈ ಪೌಡರ್ನ ತಯಾರಿಕೆಗಾಗಿ ಅಹಮದಾಬಾದ್ನ ಸರ್ಜಾಪುರ್ ಎಂಬಲ್ಲಿ ಒಂದು ಸಣ್ಣ ತಯಾರಿಕಾ ಘಟಕವನ್ನು ಆರಂಭ ಮಾಡಿದ್ರು. ಹಾಗೆ ಸುತ್ತಮುತ್ತಲಿನ ಜನರನ್ನು ಕೆಲಸಕ್ಕೆಂದು ತೆಗೆದುಕೊಳ್ಳೋಕೆ ಆರಂಭ ಮಾಡ್ತಾರೆ. ಅಂದಿನ ಸಮಯದಲ್ಲಿ ಕೇವಲ ಅಹಮದಾಬಾದ್ನಲ್ಲಿ 2000ಕ್ಕೂ ಅಧಿಕ ಜನರಲ್ ಸ್ಟೋರ್ಸ್ಗಳಿದ್ವು. ಹಾಗಾಗಿ ಈ ಎಲ್ಲ ಅಂಗಡಿಗಳಿಗೂ ನಿರ್ಮಾ ತಲುಪಿಸಬೇಕೆಂಬುದು ಪಟೇಲರ ಆಸೆಯಾಗಿತ್ತು. ಅದಕ್ಕಾಗಿಯೇ ಮೊದಲು ಡಿಟರ್ಜೆಂಟ್ ಪೌಡರ್ಗೆ ನಿರ್ಮಾ ಎಂಬ ಹೆಸರು ಮಾತ್ರ ಇಟ್ಟಿದ್ದರು. ಆದರೆ ಈ ಬಾರಿ ಅದಕ್ಕೆ ಮೇಲೆ ಶುಭ್ರವಾದ ಬಿಳಿ ಬಟ್ಟೆ ಧರಿಸಿದ ಒಬ್ಬ ಹುಡುಗಿಯ ಸ್ಟಿಕ್ಕರನ್ನು ಅಂಟಿಸಿ ಎಲ್ಲರಿಗೂ ಅದು ಇಷ್ಟವಾಗುವಂತೆ ಮಾಡಿದರು. ಮುಂದೆ ಅವನ್ನು ಎಲ್ಲ ಅಂಗಡಿಗಳಿಗೆ ತಲುಪಿಸಬೇಕೆಂದು ಅಂದುಕೊಂಡು ಎಲ್ಲ ಅಂಗಡಿಗಳಿಗೂ ಅದನ್ನು ಪರಿಚಯ ಮಾಡಿಸೋಕೆ ಹೊರಟರು. ಆದರೆ ಯಾರೂ ಕೂಡ ಅಷ್ಟಾಗಿ ಅದನ್ನು ಖರೀದಿ ಮಾಡೋಕೆ ಮುಂದೆ ಬರೋದಿಲ್ಲ. ನಂತರ ಇದರಿಂದ ಕುಗ್ಗದೆ ಪಟೇಲರು ಒಂದು ಉಪಾಯವನ್ನು ಮಾಡ್ತಾರೆ. ಸುಮಾರು ಜನ ಮಹಿಳೆಯರನ್ನು ಕೆಲಸಕ್ಕೆಂದು ತೆಗೆದುಕೊಳ್ತಾರೆ. ಇದು ಯಾವ ರೀತಿಯ ಕೆಲಸ ಅಂದರೆ ಒಂದು ರೀತಿಯ ಪ್ರಮೋಷನ್ ಆಗಿತ್ತು. ಹೇಗಂದರೆ ಈ ಮಹಿಳೆಯರು ತಮ್ಮ ಸಮೀಪದ ಲೋಕಲ್ ಅಂಗಡಿಗಳಿಗೆಲ್ಲ ಹೋಗಿ ನಿರ್ಮಾ ಪೌಡರ್ ಇದೆಯಾ ಅಂತ ಕೇಳಿ ಅದರ ಖರೀದಿಗೆ ಮುಂದಾಗಬೇಕು. ಯಾವಾಗ ಈ ಮಹಿಳೆಯರು ಈ ರೀತಿ ಮಾಡೋಕೆ ಆರಂಭ ಮಾಡಿದ್ರು ಆವಾಗ ಅಂಗಡಿಯ ಮಾಲೀಕರಿಗೆಲ್ಲ
ಇದೇನಪ್ಪ ಎಲ್ಲ ಹೆಂಗಸರು ಇದೇ ಡಿಟರ್ಜೆಂಟನ್ನು ಕೇಳ್ತಿದ್ದಾರಲ್ಲ, ಇದರ ಪ್ರಖ್ಯಾತಿ ಹೆಚ್ಚಾಗಿದೆ ಅಂತ ತಿಳಿದು ನಿರ್ಮಾ ಪೌಡರನ್ನು ತಮ್ಮ ಅಂಗಡಿಗಳಿಗೆ ತರಿಸಿಕೊಳ್ಳೋಕೆ ಆರಂಭ ಮಾಡ್ತಾರೆ. ಹಾಗೆ ನೋಡ್ತಿದ್ದಂತೆ ನಿರ್ಮಾ ಅಹಮದಾಬಾದ್ನಲ್ಲಿ ಹೆಚ್ಚಾಗಿ ಸೇಲ್ ಆಗೋಕೆ ಶುರುವಾಗುತ್ತೆ. ಹಾಗೆ ಅಹಮದಾಬಾದ್ನ ನಂಬರ್ 1 ಡಿಟರ್ಜೆಂಟ್ ಅಂತ ಹೆಸರು ಮಾಡುತ್ತೆ. ಆದರೆ ಪಟೇಲರಿಗೆ ಇಷ್ಟಕ್ಕೆ ನಿಲ್ಲುವ ಆಸೆ ಇರಲಿಲ್ಲ. ನಿರ್ಮಾವನ್ನು ಗುಜರಾತಿನಾದ್ಯಂತ ಪ್ರತಿ ಮನೆಗೂ ತಲುಪಿಸಬೇಕೆನ್ನುವ ಹಂಬಲವಿತ್ತು. ಆದರೆ ಗುಜರಾತ್ನ ಪ್ರಮುಖ ನಗರಗಳೆಲ್ಲ ಸರ್ಪ್ ಸಂಸ್ಥೆಯ ಡಿಟರ್ಜೆಂಟ್ಗೆ ಮಾರು ಹೋಗಿದ್ರು. ಅದರಿಂದ ಅವರನ್ನು ಹೊರತರಲು ಪಟೇಲರ ಬಳಿ ಇದ್ದದ್ದು ಒಂದೇ ದಾರಿ, ತಮ್ಮ ನಿರ್ಮಾದ ಬೆಲೆಯನ್ನು ಹೆಚ್ಚಿಗೆ ಮಾಡದೆ ಕೇವಲ ₹3 ಅದಕ್ಕೆ ನಿಗದಿಪಡಿಸುವುದು. ಪಟೇಲರು ಇದರ ಉತ್ಪಾದನೆಗಾಗಿ ದೊಡ್ಡ ಕಾರ್ಖಾನೆಗಳ ಜೊತೆ ಕೈ ಜೋಡಿಸಲಿಲ್ಲ. ಯಾಕಂದ್ರೆ ಇದರ ಖರ್ಚು ಬಹಳ ಇತ್ತು. ಸರ್ಪ್ ಸಂಸ್ಥೆಯ ಡಿಟರ್ಜೆಂಟ್ ಪೌಡರ್ ಪ್ಯಾಕೆಟ್ಗಳು ಕಾರ್ಖಾನೆಗಳಲ್ಲಿ ತಯಾರಾಗ್ತಿದ್ವು. ಹಾಗೆ ಅದರಲ್ಲಿ ಬಹಳ ದುಬಾರಿ ಬೆಲೆಯ ಲಿಕ್ವಿಡ್ಗಳು, ಸುಗಂಧ ದ್ರವ್ಯಗಳ ಬಳಕೆ ಆಗ್ತಿದ್ವು. ಹಾಗಾಗಿ ಅಂದಿನ ದಿನಗಳಲ್ಲಿ ಸರ್ಪ್ ಡಿಟರ್ಜೆಂಟ್ನ ಬೆಲೆ ₹15 ಇತ್ತು. ಆದರೆ ಪಟೇಲರು ಯಾವುದೇ ಹೆಚ್ಚಿನ ಬೆಲೆಯ ಲಿಕ್ವಿಡ್ಗಳನ್ನು ಹಾಗೂ ಕೆಮಿಕಲ್ಗಳನ್ನು ತಮ್ಮ ನಿರ್ಮಾ ಪೌಡರ್ನಲ್ಲಿ ಬಳಸುತ್ತಿರಲಿಲ್ಲ. ಯಾಕೆ ಅಂದರೆ ಅವರಿಗೆ ಗೊತ್ತಿತ್ತು, ಜನರಿಗೆ ಬಟ್ಟೆ ಶುಭ್ರವಾಗಿದ್ದರೆ ಸಾಕು ಹಾಗೂ ಅದರ ಬೆಲೆ ಅಗ್ಗವಾಗಿದ್ದರೆ ಸಾಕು. ಅವರು ಅದರಲ್ಲಿ ಯಾವ ಕೆಮಿಕಲ್ ಹಾಗೂ ಲಿಕ್ವಿಡ್ಗಳ ಬಳಕೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕಾಗಿ ಅವರು ತಮ್ಮ ನಿರ್ಮಾ ಪೌಡರ್ಗೆ ₹3 ಬೆಲೆಯನ್ನೇ ನಿಗದಿ ಮಾಡಿದ್ರು. ಅವರು ಹೆಚ್ಚಾಗಿ ಪ್ರಮೋಷನ್ಗೆ ವ್ಯಯ ಮಾಡದೆ ಎಲ್ಲಿ ತಮ್ಮ ನಿರ್ಮಾ ಹೆಚ್ಚಾಗಿ ಸೇಲ್ ಆಗುತ್ತದೆಯೋ ಅಲ್ಲಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ತೆರೆದ್ರು. ಇದರ ಖರ್ಚು ಅಷ್ಟಾಗಿ ಆಗ್ತಿರ್ಲಿಲ್ಲ. ಹೆಚ್ಚಿನ ಅವಧಿಯವರೆಗೂ ನಿರ್ಮಾ ತನ್ನ ನಿಗದಿತ ಬೆಲೆಯನ್ನು ಬದಲಾಯಿಸೋದೇ ಇಲ್ಲ. ಹಾಗಾಗಿ 1975ರ ಹೊತ್ತಿಗೆ ಕ್ರಮೇಣ ಗುಜರಾತ್ನ ತುಂಬೆಲ್ಲ ನಿರ್ಮಾ ಪೌಡರ್ ಮಾರಾಟವಾಗೋಕೆ ಶುರು ಮಾಡಿ ಪ್ರಸಿದ್ಧಿ ಪಡೆಯುತ್ತೆ. ಆದರೆ ಪಟೇಲ್ರು ಇದನ್ನ ದೇಶಾದ್ಯಂತ ಹರಡಿಸೋ ಬಯಕೆಯನ್ನು ಹೊಂದಿದ್ರು. ಅದಕ್ಕಾಗಿ ಪ್ರಮೋಷನ್ಗಿಂತ ಒಂದು ನಿರ್ಮಾದ ಆ್ಯಡ್ ಸಾಂಗ್ ಮಾಡಿಸ್ತಾರೆ. ಅದೇ ನಿರ್ಮಾದ ವಿಂಟೇಜ್ ಹಾಡು ವಾಷಿಂಗ್ ಪೌಡರ್ ನಿರ್ಮಾ. ಇದು ಅಂದಿನ ಎಲ್ಲ ರೇಡಿಯೋಗಳಲ್ಲಿ ಪ್ರಸಾರ ಆಗೋಕೆ ಶುರು ಮಾಡುತ್ತೆ. ಅಂದಿನ ಸಮಯದಲ್ಲಿ ಜನರು ಯಾವ ಡಿಟರ್ಜೆಂಟ್ ಹೆಚ್ಚಾಗಿ ನೊರೆ ಬರುತ್ತೋ ಅದನ್ನೇ ಒಳ್ಳೆಯದು ಅಂತ ಭಾವಿಸ್ತಿದ್ರು. ಹಾಗಾಗಿ ನಿರ್ಮಾ ಕೂಡ ಹೆಚ್ಚಾಗಿ ನೊರೆ ಬರುವ ಪೌಡರ್ ಆಗಿದ್ರಿಂದ ಬೇಗನೆ ಎಲ್ಲರ ಮನಸ್ಸನ್ನ ಗೆಲ್ಲುತ್ತೆ. ಮುಂದೆ 1982ರ ಹೊತ್ತಿಗೆ ನಿರ್ಮಾ ಟಿವಿ ಆ್ಯಡ್ ಕೂಡ ಬರುತ್ತೆ. ಅಷ್ಟೊತ್ತಿಗಾಗಲೇ ದೇಶವನ್ನು ಆಕ್ರಮಿಸಿದ್ದ ನಿರ್ಮಾ ದೇಶದ ನಂಬರ್ 1 ಡಿಟರ್ಜೆಂಟ್ ಬ್ರ್ಯಾಂಡ್ ಅಂತ ಹೆಸರಾಗಿತ್ತು. 1977ರಲ್ಲಿ 12% ಮಾರ್ಕೆಟ್ ಶೇರ್ ಹೊಂದಿದ್ದ ನಿರ್ಮಾ 1982ರ ಹೊತ್ತಿಗೆ 60% ಸ್ಥಾನ ಪಡೆದು ಮುನ್ನುಗ್ಗುತ್ತೆ. ಆದರೆ ದುರಾದೃಷ್ಟವಶಾತ್ ಏನೋ ಗೊತ್ತಿಲ್ಲ, ಮುಂದೆ ಇದರ ಪ್ರಭಾವ ಸ್ಥಿರವಾಗಿ ಉಳಿಯೋಕೆ ಆಗೋದಿಲ್ಲ. ನಿರ್ಮಾ ಫೇಮಸ್ ಆದ ನಂತರ ಬಡವರು, ಶ್ರೀಮಂತರು ಎಲ್ಲರೂ ಕೂಡ ನಿರ್ಮಾವನ್ನು ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ತಲೆ ಕೆಡಿಸಿಕೊಂಡ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಸಂಸ್ಥೆ, ಹೀಗಾದರೆ ನಮ್ಮ ಬ್ರ್ಯಾಂಡ್ಗಳ ಅಸ್ತಿತ್ವ ಮಾರ್ಕೆಟ್ನಲ್ಲಿ ಉಳಿಯೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಹೇಗಾದರೂ ಮಾಡಿ ನಿರ್ಮಾ ಕಂಪನಿಯನ್ನ ತುಳಿಬೇಕು ಅಂತ ಮುಂದಾಗ್ತಾರೆ. ಅದಕ್ಕಾಗಿ ಅದನ್ನು ಅಪಪ್ರಚಾರ ಮಾಡಬೇಕು ಅಂದರೆ ಮೊದಲು ಅದರ ಮಾರ್ಕೆಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹಾಗೂ ಮ್ಯಾನುಫ್ಯಾಕ್ಚರ್ನ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ. ಕೊನೆಗೂ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಸಂಸ್ಥೆ ನಿರ್ಮಾದಿಂದ ಆಗೋ ಎಲ್ಲ ಅನಾನುಕೂಲತೆಗಳನ್ನು ಪಟ್ಟಿ ಮಾಡುತ್ತೆ. ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಸಂಸ್ಥೆ ನಿರ್ಮಾದಲ್ಲಿ ಯಾವುದೂ ಸುಗಂಧ ಇಲ್ಲ ಹಾಗೂ ಜಾಸ್ತಿ ಹಾನಿಕಾರಕ ಲಿಕ್ವಿಡ್ ಬಳಕೆಯಾಗುತ್ತೆ. ಇದರಿಂದ ಬರಿಗೈಯಿಂದ ಬಟ್ಟೆ ತೊಳೆಯೋರ ಕೈಗೆ ಇದು ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಎಂಬುದು ತಿಳಿದು ಬರುತ್ತೆ. ಇದಾವ ಹಾನಿಯೂ ಆಗದ ಸುರಕ್ಷಿತ ಹಾಗೂ ಸುಗಂಧ ಬಳಸುವ ಲಿಕ್ವಿಡ್ಗಳನ್ನು ಬಳಕೆ ಮಾಡಿ ಒಂದು ಡಿಟರ್ಜೆಂಟ್ ಅನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ. ಅದರ ಹೆಸರು ವೀಲ್. ಇದು ಕೂಡ ಬೇಗನೆ ಎಲ್ಲರ ಮನಸ್ಸಿಗೆ ಇಷ್ಟ ಆಗುತ್ತದೆ. ಭಾರತದ 2ನೇ ಪ್ರಸಿದ್ಧ ಡಿಟರ್ಜೆಂಟ್ ಆಗಿ ಹೊರಹೊಮ್ಮುತ್ತದೆ. 1992ರ ಹೊತ್ತಿಗೆ ನಿರ್ಮಾದ ಮಾರ್ಕೆಟಿಂಗ್ 60%ರಿಂದ 50%ಕ್ಕೆ ಇಳಿಯುತ್ತದೆ. ಸರ್ಪ್ ಮತ್ತೆ ವೀಲ್ ಡಿಟರ್ಜೆಂಟ್ಗಳು 24% ಮಾರ್ಕೆಟಿಂಗ್ ಅನ್ನು ಪಡೆಯುತ್ತವೆ. ಹೀಗೆ ಕ್ರಮೇಣವಾಗಿ ನಿರ್ಮಾ ಮತ್ತೆ ಮುಂಚೂಣಿಗೆ ಬರಲು ಹಲವಾರು ಹೊಸ ಡಿಟರ್ಜೆಂಟ್ಗಳನ್ನು ತಂದರೂ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಮುಂದೆ ಬಾಲಿವುಡ್ ಸ್ಟಾರ್ ನಟ ಹೃತಿಕ್ ರೋಷನ್ ಅವರಿಂದ ನಿರ್ಮಾದ ಆ್ಯಡ್ ಮಾಡಿಸಿದರೂ ಕೂಡ ಯಾರೂ ತಗೊಳ್ಳುವುದಿಲ್ಲ. ಮೊದಲನೇ ತರ ಪ್ರಖ್ಯಾತಿ ಸಿಗುವುದಿಲ್ಲ. 2017ರ ಹೊತ್ತಿಗೆ ನಿರ್ಮಾದ ಮಾರ್ಕೆಟಿಂಗ್ ಕೇವಲ 6%ರಿಂದ 4%ರವರೆಗೆ ಇಳಿಯುತ್ತದೆ. ಹೀಗೆ ಮುಂದೆ ಹೋದಂತೆ ನಿರ್ಮಾ ಡಿಟರ್ಜೆಂಟ್ ಬ್ರ್ಯಾಂಡ್ ಕಣ್ಮರೆಯಾಗುತ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ಇಡೀ ಭಾರತವನ್ನೇ ಆಳಿದ ಡಿಟರ್ಜೆಂಟ್ ಸಂಸ್ಥೆ ಯಾವ ಸುಳಿವೂ ಇಲ್ಲದಂತೆ ಕಣ್ಮರೆಯಾಗಿ ಹೋಯಿತು. ನಿರ್ಮಾದ ಈ ಅವನತಿಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ
ಮತ್ತೆ ಸಿಗೋಣ. ಧನ್ಯವಾದಗಳು.